श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 73, 74, 75 ಇದರ ಭಾವಾರ್ಥ ಮತ್ತು ವಿವರಣೆ ನೋಡೋಣಂತ. ಶ್ಲೋಕ 73. देहे दंडने चे महादुःख आहे, महादुःख ते नाम घेता न राहे, सदाशिव चिंतित से देव देवा, प्रभाते मनी राम चिंतित जावा. ಭಾವಾರ್ಥ: ದೇಹಕ್ಕೆ ಕಷ್ಟ ಕೊಡುವುದರಿಂದ ಅತ್ಯಂತ ದುಃಖ ಅನುಭವಿಸಬೇಕಾಗುತ್ತದೆ. ಆದರೆ ಭಗವಂತನ ನಾಮ ತೆಗೆದುಕೊಳ್ಳುವವನಿಗೆ ದುಃಖ ಅನುಭವಿಸಬೇಕಾಗುವುದಿಲ್ಲ. ಶ್ರೀ ಶಂಕರನು ಭಗವಂತನ ನಾಮಚಿಂತನೆ ಮಾಡುತ್ತಾನೆ. ಇಂಥ ಭಗವಂತನನ್ನು ಬೆಳಗಿನ ಸಮಯದಲ್ಲಿ ಚಿಂತನೆ ಮಾಡಬೇಕು. ಇದರದ್ದು ವಿವರಣೆ ನೋಡಿದ್ರೆ ಮೊದಲಿನ ಕಾಲದಾಗೆಲ್ಲ ಹೆಂಗಿತ್ತು, ದೇವರ ಸೇವಾಕ್ಕೆ ಮಾಡಬೇಕು, ತೀರ್ಥಯಾತ್ರೆ ಕ್ಷೇತ್ರಗಳಿಗೆ ಹೋಗಬೇಕು ಅಂದ್ರೆ ನಡ್ಕೋತ ಹೋಗಬೇಕಿತ್ತು. ಅಲ್ಲೇ ಎಷ್ಟೋ ಕಷ್ಟಪಡ್ತಿದ್ರು, ಉಪವಾಸ ಇರ್ತಿದ್ರು. ಅವಾಗೆಲ್ಲ ನಾವು ಈಗಲರೂ ಕ್ಷೇತ್ರಕ್ಕೆ ಹೋದಾಗ ಭಾಳ ಜನ ನೋಡಿರ್ತೀವಿ, ಉರುಳು ಸೇವೆ ಮಾಡ್ತಿರ್ತಾರೆ, ಎಷ್ಟೋ ದಿವ್ಸಗಟ್ಟಲೆ ಉಪವಾಸ ಮಾಡ್ತಿರ್ತಾರೆ, ಜಾಗರಣೆ ಮಾಡ್ತಿರ್ತಾರೆ, ಪಾದಯಾತ್ರೆ ಮಾಡ್ತಿರ್ತಾರೆ. ಇದೆಲ್ಲನೂ ಯಾಕೆ ಮಾಡ್ತಾರೆ ಅಂತಂದ್ರೆ, ನಾನು ಈ ದೇಹ ಅಲ್ಲ, ಈ ದೇಹದ ಬಗ್ಗೆ ಆಸಕ್ತಿ ಕಡಿಮೆ ಆಗಬೇಕು, ನಾವು ನಮ್ಮ ಆತ್ಮ ಸರ್ವಸ್ವ ಅಂತ ತಿಳ್ಕೋತ ಆತ್ಮಾನುಭಾವದಲ್ಲಿ ಹೋಗಬೇಕು ಅಂಥೇಳಿ ಇವೆಲ್ಲನೂ ಮಾಡ್ತಾರೆ. ಆದರೆ ಇಲ್ಲಿ ಗುರುಗಳು ಹೇಳ್ತಾರೆ, ಇವೆಲ್ಲ ದೇಹಕ್ಕೆ ಕಷ್ಟ ಕೊಡೋದ್ರಿಂದ ಎಷ್ಟು ದುಃಖ ಅನುಭವಿಸ್ಬೇಕಾಗ್ತದಲ್ಲ. ಅದ್ರ ಬದಲಿ ನೀನು ನಾಮಸಾಧನೆ ಮಾಡು, ಜಪ ಮಾಡು, ಮಂತ್ರ ಜಪ, ನಾಮ ಜಪ ಮಾಡ್ಕೋತ ಹೋಗು ಮನಸ್ಸು, ನಿನಗೆ ಜಾಸ್ತಿ ಕಷ್ಟನೂ ಭಾಳ ಪ್ರೀತಿಯಿಂದ ತಿಳಿ ಹೇಳ್ತಾರೆ. ಇದು ಮಾಡೋದ್ರಿಂದ ಸಾಕು, ನಿನ್ಗೆ ನಾಮ ತಗೋತ ಹೋದಿ ಅಂದ್ರೆ ನಿನ್ಗೆ ಭಾಳ ಏನು ಕಷ್ಟ ಅನುಭವಿಸೋದು ಬೇಕಾಗೋದಿಲ್ಲ. ಆದ್ರೆ ಎಲ್ಲದ್ರದ್ದು ಫಲ ಮಾತ್ರ ಅದ ಇರ್ತದೆ. ನೀ ದೇಹಕ್ಕೆ ಕಷ್ಟ ಕೊಟ್ಟರು ಅದರದ್ದು ಉದ್ದೇಶ ಏನಿರ್ತದೆ, ಭಗವಂತನ ಜೊತೆ ಕನೆಕ್ಟ್ ಆಗೋದೇ ಇರ್ತದೆ. ನೀನು ನಾಮಸ್ಮರಣೆ ಮಾಡ್ಕೋತ ಹೋಗು ಅಂತ ಹೇಳ್ತಾರೆ. ಇಲ್ಲೇ ಒಂದು ಇದು ಬರ್ತದಲ್ಲ, ಕತೆ ಬರ್ತದಲ್ಲ, ಯಾವಾಗ ಈಶ್ವರ ಶಿವ ದೇವದೇವ ಮಹಾಶಿವ ಅಂತಾರೆ. ಅವನು ವಿಷ ಅಮೃತ ಮಂಥನದ ಟೈಮ್ನಾಗ ವಿಷ ಕುಡಿದಾಗ ವಿಷ ಫಸ್ಟ್ ತೇಲಿ ಬರ್ತದೆ. ಆ ವಿಷನ ಕುಡಿಬೇಕಾದ್ರೆ ಶಿವ ಅದು ವಿಷ ಎಲ್ಲ ತೊಗೊಂಡು ವಿಷಕಂಠ ಅಂತ ಒಂದು ಹೆಸರಾತಂತ. ಆ ವಿಷ ಕುಡಿದಾಗ ಭಯಂಕರ ಅವನಿಗೆ ದಾಹ ಸಂಕಟ ಆಗ್ಲಿಕ್ಕತ್ತಂತ. ಆವಾಗ ರಾಮನಾಮ ತೊಗೊಂಡದ್ದಕ್ಕೆ ಅವನ ಸಂಕಟ ದಾಹ ಎಲ್ಲ ಕಡಿಮೆ ಆತಂತ. ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾರೆ, ಅಂಥ ದೇವನಾದ ಮಹಾದೇವನ ರಾಮನಾಮ ತೊಗೊಂಡಾನಪ್ಪ ಮನಸ್ಸು, ಅದರಿಂದ ಸಮಾಧಾನ ಹೊಂದ್ಯಾನ, ನೀನು ಹಂಗೆ ಮಾಡು ಅಂಥೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ನೋಡೋಣ ಶ್ಲೋಕ 74. ಬಹುತಾಪರಿ ಸಂಕಟೆ ಸಾಧನಾಚಿ, ಋತೆ ದಾನ ಉದ್ಯಾಪನೆ ತೇ ಧನಾಚಿ, दिनाचा दयाळू मनी आठवावा, प्रभाते मनी राम चिंतित जावा. ಭಾವಾರ್ಥ: ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡಬೇಕೆಂದರೆ ಅದರಲ್ಲಿ ಅನೇಕ ಪ್ರಕಾರದ ಅಡ್ಡಿ ಆತಂಕಗಳು ಉಂಟಾಗುತ್ತವೆ. ಅದೇ ರೀತಿಯಾಗಿ ವೃತ, ದಾನ ಹಾಗೂ ಋತಗಳ ಉದ್ಯಾಪನೆ ಮುಂತಾದವುಗಳನ್ನು ಮಾಡಬೇಕೆಂದರೂ ಬಹಳಷ್ಟು ಹಣ ಬೇಕಾಗುತ್ತದೆ. ಆದ್ದರಿಂದ ದೀನ ದಯಾಳುವಾದ ಭಗವಂತನನ್ನು ಮನಸ್ಸಿನಿಂದ ಸ್ಮರಿಸುವುದಕ್ಕಾಗಿ ಏನೂ ಬೇಕಾಗುವುದಿಲ್ಲ. ಇಂತಹ ಭಗವಂತನನ್ನು ಬೆಳಗಿನ ಸಮಯದಲ್ಲಿ ಚಿಂತನೆ ಮಾಡಬೇಕು. ಇದ್ರದ್ದು ವಿವರಣೆ ನೋಡಿದರೆ ಇಲ್ಲಿ ಓವರಾಲ್ ಮೆಸೇಜ್ ಏನಂದ್ರೆ, ಭಗವಂತನ ದರ್ಶನ ಆಗೋದು ನಮಗೆ ಹೊರಗಲ್ಲ, ಫಿಸಿಕಲ್ ಐಸಿಗಲ್ಲ, ಇನ್ನರ್ ಐಸಿಗೆನ, ಒಳಗಿನಿಂದ ಅಂತರಂಗದೊಳಗನ ಭಗವಂತನ ದರ್ಶನ ಆಗಬೇಕು. ಅಂತರಂಗದೊಳು ಹರಿಯ ಕಾಣದವ ಹುಟ್ಟು ಕುರುಡನು, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನು ಅಂತ ಹೇಳಿದ್ರೆ ದಾಸರ ಯಾವಾಗಲೂ ಹರಿಯನ್ನು ಭಗವಂತನನ್ನು ನಾವು ಅಂತರಂಗದೊಳಗನ ಕಾಣ್ತೀವಿ. ಅಂತರಂಗದೊಳಗೆ ಕಾಣಬೇಕು ಅಂತಂದ್ರೆ ಮನಸ್ಸು ಪೂರ್ತಿಯಾಗಿ ಶುದ್ಧ ಆದಾಗ ಬರ್ತಾನೆ ರೀ. ಸುಮ್ಮ ಅಪವಿತ್ರ ಮನಸ್ಸನ್ನ ಎಲ್ಲ ಹೊಲಸರಾಡಿ ತುಂಬ್ಕೊಂಡದಲ್ಲಿ ಯಾಕೆ ಬರ್ತಾನೆ ರೀ ಭಗವಂತ ಇಳಿದು? ಯಾವಾಗ ಮನಸ್ಸು ಶುದ್ಧ ಆಗಿ ನೀನ ಅಂತ ಹೇಳ್ಕೋತ ಅವನನ್ನು ತುಂಬಿಸ್ಕೊಳ್ಳಿ ಪ್ರಯತ್ನ ಪಡ್ತದಲ್ಲ ನಮ್ಮ ಮನಸ್ಸು, ಆವಾಗ ಅವನ ದರ್ಶನ ಭಾಗ್ಯ ನಮಗೆ ಸಿಗ್ತದೆ ಅಂಥೇಳಿ ಇಲ್ಲಿ ದಾಸರು ಹೇಳ್ತಾರೆ. ಇದಕ್ಕೆ ಏನಂತಂದ್ರೆ ಸತತ ಸ್ಮರಣೆ.
ಸತತ ಸ್ಮರಣೆ ಮಾಡ್ಕೋತ ಹೋಗು ಮನಸ್ಸು, ಸತತ ನೀ ಭಗವಂತನ ಮನಸ್ಸು ಭಗವಂತನೊಳಗೆ ರಮಸು, ಸತತ ಭಗವಂತನ ಸ್ಮರಣೆ ಮಾಡು, ಅದು ಒಂದು ಉತ್ಕೃಷ್ಟ ಸಾಧನೆ ಅದ ಅಂಥೇಳಿ ಗುರುಗಳು ಹೇಳ್ತಾರಿಲ್ಲೇ. ಶ್ಲೋಕ 75. समस्तामध्ये सारसाचार आहे, कळेना तरी सर्वशोधून पाहे, जीवा संशयो वावुगातो तजावा, प्रभाते मनी राम चिंतित जावा. ಭಾವಾರ್ಥ: ನಿಜವಾಗಿಯೂ ಸರ್ವ ಸಾಧನಗಳಲ್ಲಿ ನಾಮಸ್ಮರಣವು ಉತ್ಕೃಷ್ಟ ಸಾಧನೆಯಾಗಿರುತ್ತದೆ ಎಂಬುದು ಗಮನಕ್ಕೆ ಬರದಿದ್ದರೆ ಶ್ರುತಿ, ಸ್ಮೃತಿ, ಪುರಾಣಗಳು ಹಾಗೂ ಸಂತರ ಗ್ರಂಥಗಳನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ನಾಮದ ವಿಷಯದಲ್ಲಿ ಬರುವ ನಿರರ್ಥಕ ವಿಕಲ್ಪಗಳನ್ನು ನಾಮಾಗಿಯೇ ಬಿಡಬೇಕು. ಇಂತಹ ಭಗವಂತನನ್ನು ಬೆಳಗಿನ ಸಮಯದಲ್ಲಿ ಚಿಂತನೆ ಮಾಡಬೇಕು. ಇಲ್ಲೇ ಗುರುಗಳು ಅದ ಹೇಳ್ತಾರೆ, ನಮಗೆ ನಾಮಸ್ಮರಣೆ ಮೇಲೆ ಅಗದಿ ದೃಢ ನಂಬಿಕೆ ಬರಲಿಲ್ಲಪ್ಪ, ದೃಢ ವಿಶ್ವಾಸ ಬರಲಿಲ್ಲ, ನಾಮಸ್ಮರಣೆಯಿಂದ ನಮಗೆ ಭಗವತ್ ಪ್ರಾಪ್ತಿ ಆಗ್ತದ ಅಂತ ಅನ್ನಿಸ್ಲಿಲ್ಲ ಅಂದ್ರೆ ಬೇಕಾದಷ್ಟು ನೀವು ಒಂದು ಎಕ್ಸಾಂಪಲ್ ತಗೋರಿ. ಶ್ರುತಿ, ಸ್ಮೃತಿ, ಪುರಾಣ, ಸಂತರ ಗ್ರಂಥಗಳನ್ನು ಅಭ್ಯಾಸ ಮಾಡಿರಿ. ಎಲ್ಲರೂ ಇದೊಂದು ಹೇಳೋದಿದು ಅಂದ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಸತತವಾಗಿ ಅನಂತನ ಚಿಂತಿಸುವಂತನ ಪ್ರತಿಯೊಂದು ಗ್ರಂಥನೂ ಹೇಳ್ತದ, ಭಗವದ್ಗೀತೆ ಹೇಳ್ತದ. ನಾಮಸ್ಮರಣ ಒಂದೇ ದಾರಿ ಕಲಿಯುಗದಾಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಅಂಥೇಳಿ ಪ್ರತಿಯೊಂದು ಗ್ರಂಥನೂ ಹೇಳ್ತದ ಅಂಥೇಳಿ ಇಲ್ಲಿ ಹೇಳ್ತಾರೆ. ಆಮೇಲೆ ಇಲ್ಲಿ ಗುರುಗಳು ಇನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ, ಒಂದು ಪುಟ್ಟ ಮಗು ತಾಯಿನ ಕರೀತಂದ್ರೆ ಅಮ್ಮ ಅಂತಂದ್ರೆ ಅಮ್ಮ ಎಲ್ಲಿದ್ದಾಕಿ ಏನು ಕೆಲಸ ಇದ್ದರೂ ಬಿಟ್ಟು ಓಡಿ ಬರ್ತಾಳಂತ. ಭಗವಂತನು ಹಂಗೆ ಭಕ್ತ, ಭಗವಂತನ ನಮ್ಮ ತಾಯಿ ತಂದೆ ಎಲ್ಲನೂ ಭಗವಂತನನ್ನು ಭಕ್ತ ಪೂರ್ತಿ ಭಕ್ತಿಯಿಂದ ರಾಮ ಅಂತ ಕರೆದಾಗ ಓಡಿ ಬರ್ತಾನಂತ. ಅದಕ್ಕೆ ಯಾವುದೇ ಡೌಟಿಗೆ ಅವಕಾಶ ಕೊಡಬೇಡ್ರಿ. ಎಲ್ಲ ಗ್ರಂಥಗಳು, ಮಹಾಗ್ರಂಥಗಳು ನಿಮಗೆ ಇದನ್ನು ಹೇಳ್ತಾವ. ಮತ್ತು ಯಾಕೆ ಡೌಟ್ ಬರ್ತದೆ ಮನಸ್ಸಿಗೆ, ಮತ್ತು ಯಾಕೆ ಶಂಕ ಬರ್ತದೆ? ಹೌದಾ? ನಿಶಂಕ ಹೋಯಿರೇ ಮನ, ನಿರ್ಭಯ ಹೋಯಿರೇ ಮನ. ಶಂಕೆ ಹೊಂದಬೇಡ್ರಿ, ಭಯ ಹೊಂದಬೇಡ್ರಿ. ಸಂಪೂರ್ಣ ನಂಬಿಕೆಯಿಂದ ಭಕ್ತಿಯಿಂದ ಆ ಭಗವಂತನನ್ನು ಬೆಳಗೆದ್ದು ಕರೀರಿ, ಬರ್ತಾನ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ರಾಮನಾಮವೆಂಬೋ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಒಂದ ಎರಡ ದಾಸರ ಪದ ಇಷ್ಟು ಹರಿನಾಮದರ ಗಿಣಿಯು ಹಾರುತ್ತಿದೆ ಜಗದಿ. ಪ್ರತಿಯೊಬ್ಬ ದಾಸರು ಪ್ರತಿಯೊಂದು ಪದ್ಯದೊಳಗೂ, ದಾಸರ ಪದದೊಳಗೂ ಭಗವಂತನ ನಾಮ ತಗೋರಿ, ಭಗವಂತನ ನಾಮ ಸ್ಮರಣೆ ಮಾಡಿರಿ, ಇದನ್ನು ಹೇಳ್ಕೋತ ಹೋಗ್ಯಾರ. ಇದು ಒಂದರಿಂದ ಸಾಕು, ಎಲ್ಲ ಸಾಧನೆದ ಫಲನೂ ತಾನಾಗೆ ಪ್ರಾಪ್ತ ಆಗ್ತದೆ ನಿಮ್ಗೆ. ನೀವೆಷ್ಟು ಉರುಳು ಸೇವೆ ಮಾಡ್ತೀರಿ, ನೀವೆಷ್ಟು ಏನೋ ಕಷ್ಟಪಡ್ತೀರಿ, ಜಪ ತಪ ಅನುಷ್ಠಾನ ಉಪವಾಸ ಜಾಗರ ವನವಾಸ ಏನೇನು ಮಾಡ್ತೀರಿ, ಎಲ್ಲದರದ್ದು ಎಲ್ಲ ಸಾಧನೆ ಫಲ ನಿಮಗೆ ಬರೀ ನಾಮಸ್ಮರಣೆಯಿಂದ ಸಿಗ್ತದ ಮನಸ್ಸು. ಇದನ್ನು ಮಾಡ್ಕೋತ ಹೋಗು, ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಅವನ ನಾಮದಿಂದ ಸಂತತ ಚಿಂತೆ ಏನಂತ ಮಾಡ್ಕೋತ ಹೋಗು, ಸತತವಾಗಿ ಅನಂತನನ್ನು ಚಿಂತಿಸ್ಕೋತ ಹೋಗು ಅಂಥೇಳಿ ಗುರುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಜೈ ಜೈ ರಘುವೀರ ಸಮರ್ಥ.